ಪಶುವೈದ್ಯರು ಕಾಯಿಲೆ ಪತ್ತೆದಾರರೂ ಆಗಬೇಕು. ಪ್ರೊ ಕೆ.ಸಿ. ವೀರಣ್ಣ. ಪಶುವೈದ್ಯರು ಕಾಯಿಲೆ ಪತ್ತೆದಾರರೂ ಆಗಬೇಕು. ಪಶುಗಳಿಗೆ ಬರುವ ಕಾಯಿಲೆಗಳನ್ನು ಶೀಘ್ರವಾಗಿ ಪತ್ತೆ ಮಾಡಿ ಸೂಕ್ತ ಚಿಕಿತ್ಸೆ ನೀಡಬೇಕು ಎಂದು ಬೀದರ್ನ ಕರ್ನಾಟಕ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊ ಕೆ.ಸಿ. ವೀರಣ್ಣ ಅಭಿಪ್ರಾಯಪಟ್ಟರು. ಹೆಬ್ಬಾಳದಲ್ಲಿ ಶನಿವಾರ ಆಯೋಜಿಸಿದ್ದ ಪಶುವೈದ್ಯಕೀಯ ಕಾಲೇಜಿನ 69ನೇ ಸಂಸ್ಥಾಪನಾ ದಿನಾಚರಣೆ ಮತ್ತು ತಾಂತ್ರಿಕ ವಿಚಾರ ಸಂಕಿರಣದಲ್ಲಿ ಅವರು ಮಾತನಾಡಿ, ಪಶುವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಸವಾಲುಗಳಿವೆ. ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಅವುಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು. ಪ್ರಾಣಿಗಳ ಆರೋಗ್ಯ ಸಂರಕ್ಷಣೆ ಮಾಡುವ ಮೂಲಕ ರೈತರ ಆರ್ಥಿಕತೆಯನ್ನು ಸದೃಢಗೊಳಿಸಬೇಕು ಎಂದರು. ನಮ್ಮ ಗುರುಗಳಾದ ಪ್ರೊಫೆಸರ್ ಆರ್.ಎಸ್. ಗೌಡ್ರು ಮತ್ತು ನನ್ನ ಪೂಜನೀಯ ಗುರುಗಳಾದ ದೇವೇಗೌಡರು ಕಟ್ಟಿದಂಥ ಸಂಸ್ಥೆ, ಆ ಸಂಸ್ಥೆಯ ಅಧ್ಯಕ್ಷರಾಗಿ ತೆರೆಮರೆಯಲ್ಲಿ ಇಷ್ಟೊಂದು ಅಭೂತಪೂರ್ವವಾಗಿ ಬರೋದಕ್ಕೆ ಅವರು ಸಹ ಒಂದು ಮೂಲ ಕಾರಣಕರ್ತರು ನಮ್ಗೆ. ಯಾಕಂದರೆ ಸ್ಪಾನ್ಸರ್ಸ್ ಎಲ್ಲ ಯಾರನ್ನ ಕೇಳಬೇಕು ಏನೆಲ್ಲ ಮಾಡಿದಾಗ ಎಲ್ಲರನ್ನೂ ಮೋಟಿವೇಟ್ ಮಾಡ್ಕೊತ, ಸೊ IVPI ಜೀವನಾಡಿ ಜುಗುಲಾರ್ ವೇನ್ ನಮ್ಮ ವೆಟನರಿ ಕಾಲೇಜು, ಸೊ ಹಾಗಾಗಿ ಅವ್ರದ್ದು ನೆಕ್ಸ್ಟ್ ಫೇಸ್ಗಳೆಲ್ಲ ಏನೆಲ್ಲ ಕಾಂಟ್ರಿಬ್ಯೂಷನ್ಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅವರಿಗೆ ವೇದಿಕೆಯ ಪರವಾಗಿ ನಾನು ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಶ್ವವಿದ್ಯಾಲಯದ ನಿವೃತ್ತ ಕುಲಪತಿಗಳಾದಂತಹ ಪ್ರೊಫೆಸರ್ R.N.S. ಗೌಡ್ರು, ಸುರೇಶ್ ಹೊನ್ನಪ್ಪಗಳು ಸರ್ರು, G.S. ಭಟ್ ಅವರು, ಪ್ರಸಾದ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆಲ್ಲ ಮೆರುಗನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತು ಆಗಲೇ ನಮ್ಮ ವೈಸ್ ಚಾನ್ಸಲರ್ ಹೇಳ್ತಿದ್ದಾರೆ, 25 ಡೀನ್ಗಳು ಇಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ನಮ್ಮ ನಾಗರಾಜ್ ಸರ್ ಅವರು 25ನೇವರು. ಸೊ ಹಾಗಾಗಿ ಗೋವಿಂದಯ್ಯ ಸರ್, ಭಟ್ ಸರ್, MNS ಸರ್, ನನಗೆ ಯಾರ್ಯಾರು ಕಾಣ್ತಿ ಎಲ್ಲ ಹೇಳ್ತೀನಿ. ಆಮೇಲೆ ಉಪೇಂದ್ರ ಸರ್ ಬಂದಿದ್ದರು, CS ನಾಗರಾಜ್ ಸರ್ ಬಂದಿದ್ದರು. ಸೊ ಅವ್ರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಮುಂದುವರೆದು ನಮ್ಮ ಎಲ್ಲ ನಾನ್ ಟೀಚಿಂಗ್ ನಿವೃತ್ತ ಪ್ರಾಧ್ಯಾಪಕರು, ನಮ್ಮ ಅಲ್ಯೂಮ್ನೈ 6 ಸೀರೀಸ್ 10 ಸೆಟ್ಟರ್ಸ್, ರಿವರ್ ನಿಮ್ದೇನು ಸರ್, ರೆವರಿ. ಸೊ ಅವರು ದೇ ಟುಕ್ ಎ ಲೀಡ್. ಸೊ ಅವ್ರಿಗೂ ಸಹ ನಾನು ಈ ವೇದಿಕೆ ಮುಖಾಂತರ ಧನ್ಯವಾದಗಳನ್ನು ಹೇಳ್ತೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸ್ಟೂಡೆಂಟ್ಸ್, ದೇರ್ ಕನೆಕ್ಟಿವಿಟಿ ಅತ್ಯಂತ ಸಂಭ್ರಮ, ಸಂತೋಷ, ಸಡಗರದಿಂದ ಇವತ್ತು ಪ್ರೋಗ್ರಾಮ್ ಟೇಕ್ ಆಫ್ ಆಗಿದ್ದು ನಮ್ಮ ಡೊಳ್ಳು ಕುಣಿತದಿಂದ. ಆಲ್ಮೋಸ್ಟ್ 15 ದಿನದಿಂದ ಸ್ಟೂಡೆಂಟ್ಸು ಪ್ರತಿನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ರು. ಥ್ಯಾಂಕ್ ಯು ಅಂಜನ್ ಫಾರ್ ಲೀಡಿಂಗ್ ದಟ್. ಆ್ಯಂಡ್ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಆರ್ಗನೈಸಿಂಗ್ ಸೆಕ್ರೆಟರಿ, ಈ ಕಾರ್ಯಕ್ರಮದ ಹೀರೋ ಅಂತ ಹೇಳಿದ್ರೆ ತಪ್ಪಾಗಲಾರದು ಆತ್ಮೀಯರೇ. ಸತತ 15 ದಿನಗಳಿಂದ ಎಲ್ಲ ಆದಮೇಲೆ 10:30 ಫೋನ್ ಮಾಡೋರು, ಇನ್ನೇನಾದರೂ ಇದೆಯಾ ಡಾಕ್ಟರ್ ಮೂರ್ತಿ ಅಂತೇಳಿ. ಸೊ ಆ ಒಂದು ಬದ್ಧತೆ, ಆ ಒಂದು ಎಲ್ಲರನ್ನೂ ಒಟ್ಟುಗೂಡಿ ಕರ್ಕೊಂಡು ಹೋಗುವಂಥ ಒಂದು ಕ್ವಾಲಿಟೀಸು ಎಲ್ಲ ಆದ್ದರಿಂದ ಇವತ್ತು ಈ ಪ್ರೋಗ್ರಾಮು ತುಂಬ ಅದ್ಭುತವಾಗಿ ಬಂದಿದೆ. ಧನ್ಯವಾದಗಳು ಸರ್. ನಮ್ಮ ಎಲ್ಲ ಈ 69ನೇ ಸಂಸ್ಥಾಪನಾ ದಿನಾಚರಣೆಯ ಮುಖ್ಯ ರೂವಾರಿ ಅಂದರೆ ನಮ್ಮ ಡಿ ನಾಗರಾಜ್ ಸರ್ ಅವರು. ಸ್ಟಾರ್ಟಿಂಗು ನಾವು ಪ್ರತಿ ಸಲ ಮಾಡಿದಾಗ ಒಂದು ಓಪನ್ ಹೌಸ್ ಅಂತ ಮಾಡಿಬಿಟ್ಟು ಹಂಗೆ ಇರ್ತದೆ ಅಂತ ನಮ್ಮ ಕಲ್ಪನೆಯೂ ಇತ್ತು. ಪ್ರತಿ ಸರಿ ನಾನು ಕರೆದಾಗ ಸರ್ ನಮ್ದು ಇಪ್ಸಕಾನ್ ಇದೆ ಸರ್ ಅಂತ ಏನೋ ನಾನು ನಡೀತಲೇ ಇದ್ದೆ. ಆದರೆ ಅವರ ಉತ್ಸಾಹ, ಅವರ ಒಂದು ಇದು ನೋಡಿ ಆಲ್ಮೋಸ್ಟ್ 15-20 ಡೇಸಿಂದ ವಿ ಕ್ಯಾನ್ ಮೊಬಲೈಸ್. ನಿನ್ನೆ ಅಂತೂ ಎಲ್ಲ ವಾಕರ್ಸ್ ಆಗ್ಬೋದು, ಇಲ್ಲಿ ಏನೆಲ್ಲ ಮಾಡ್ತಾರಲ್ಲ, ಒಂದು ಪ್ರವಾಸಿ ತಾಣ ಆಗ್ಬಿಟ್ಟಿದೆ ಸರ್. ಎಲ್ಲರದ್ದು ಸ್ಟೇಟಸಲ್ಲಿ, ಎಲ್ಲರದ್ದು ಫೋಟೋಸಲ್ಲಿ ಹುಡುಗರು ಮಕ್ಕಳು. ಸೊ ಒಂದು ಆ ಪಾಸಿಟಿವ್ ವೈಬ್ರೇಷನ್ಸು ತಂದುಕೊಟ್ರಿ ನೀವು. ಸೊ ಹಾಗಾಗಿ ವೇದಿಕೆ ಮುಖಾಂತರ ನಾನು ನಿಮಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಾನು ಡಾಕ್ಟರ್ ಕೆ.ಸಿ. ವೀರಣ್ಣ, ಕುಲಪತಿಗಳು ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ. ಈ ಶುಭ ದಿನದಂದು ಕರ್ನಾಟಕ ಪಶುವೈದ್ಯಕೀಯ ಪಶು ಮತ್ತು ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಅಂಗಸಂಸ್ಥೆಯಾಗಿರ್ತಕ್ಕಂಥ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದ 69ನೇ ಸಂಸ್ಥಾಪನಾ ದಿನಾಚರಣೆಯನ್ನು ತುಂಬ ವಿಜೃಂಭಣೆಯಿಂದ ಮತ್ತು ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ವಿ. ಈ ಒಂದು ಮಹಾವಿದ್ಯಾಲಯ 1958 ಜುಲೈ 25ರಂದು
ನಮ್ಮ ಸೀರಮ್ ಇನ್ಸ್ಟಿಟ್ಯೂಟ್ ಅನ್ನೋದರಲ್ಲಿ ಪ್ರಾರಂಭ ಆಯಿತು. ಈ ಒಂದು ಮೈಸೂರು ವೆಟನರಿ ಕಾಲೇಜ್ ಅಂತ ಏನು ಕರೆಸಿದ್ರು ಅದನ್ನು ಅಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಬಿ ಡಿ ಜತ್ತಿಯವರು ಶಿಲಾನ್ಯಾಸ ಮಾಡಿದರು. ಮತ್ತು ಶ್ರೀಯುತ ಜಯಚಾಮರಾಜ ಒಡೆಯರು ಮೈಸೂರು ಮಹಾರಾಜರು ಈ ಒಂದು ವೆಟನರಿ ಕಾಲೇಜಿನ ಉದ್ಘಾಟನೆ ಮಾಡಿದರು. ಅಂದಿನಿಂದ ಇಂದಿನವರೆಗೆ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಸಾಕಷ್ಟು ಕೊಡುಗೆಯನ್ನು ಸಮಾಜಕ್ಕೆ ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ, ರಾಷ್ಟ್ರಕ್ಕೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೇಕಾಗಿರ್ತಕ್ಕಂಥ ಮಾನವ ಸಂಪನ್ಮೂಲ ಅಂತ ಹೇಳ್ತೀವಿ. ಅಂದರೆ ನಮ್ಮ ಪಶುವೈದ್ಯಕೀಯ ಪದವೀಧರರನ್ನು, ಸ್ನಾತಕ ಪದವೀಧರರನ್ನು ಮತ್ತು ಡಾಕ್ಟರೇಟ್ ಪದವೀಧರರನ್ನು ಕೊಡಮಾಡಿದೆ. ಇದುವರೆಗೂ ಸುಮಾರು 4100 ಪದವೀಧರರು ಈ ಮಹಾವಿದ್ಯಾಲಯದ ಬಂದಿದ್ದಾರೆ. ಸುಮಾರು 2000 ಸ್ನಾತಕೋತ್ತರ ಪದವೀಧರರು ಬಂದಿದ್ದಾರೆ. ಅದೇ ರೀತಿ ಸುಮಾರು 100ಕ್ಕೂ ಹೆಚ್ಚು ಡಾಕ್ಟರೇಟ್ ಪದವಿಯನ್ನು ಪಡೆದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ಹೊತ್ತು ನಮ್ಮ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ತಮಗೆ ಗೊತ್ತಿರೋ ಹಾಗೆ ನಮ್ಮ ಪಶುವೈದ್ಯಕೀಯ ಕ್ಷೇತ್ರ ಇಟ್ಸ್ ಎ ನೊಬೆಲ್ ಪ್ರೊಫೆಷನ್. ಯಾಕಂದರೆ ನಾವು ಮೂಕ ಪ್ರಾಣಿಗಳ ಸೇವೆಯನ್ನು ಮಾಡ್ತಕ್ಕಂಥ ಪ್ರೊಫೆಷನ್ನು. ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನೇರವಾಗಿ ರೈತರೊಂದಿಗೆ ಒಡನಾಟ ಇರ್ತಕ್ಕಂಥ ಪ್ರೊಫೆಷನ್ನು. ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಕಡು ಬಡವರು, ರಿಸೋರ್ಸ್ ಫುಡ್ ಫಾರ್ಮರ್ಸ್ ಅಂತ ಹೇಳ್ತೀರಿ, ಅವರು ಜಾನುವಾರುಗಳನ್ನು ಸಾಕಾಣಿಕೆ ಮಾಡ್ತಿರ್ತಾರೆ. ಅವರ ಜೀವನೋಪಾಯನೇ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಥವರ ಒಂದು ಜೀವನೋಪಾಯ ಸದೃಢತೆಗೆ ನಮ್ಮ ಪಶುವೈದ್ಯಕೀಯ ಸಹಪಾಠಿಗಳು ಸದಾ ಶ್ರಮಿಸ್ತಾ ಇರ್ತಾರೆ. ಈ ನಿಟ್ಟಿನಲ್ಲಿ ಅಂತಹ ಒಂದು ಮಾನವ ಸಂಪನ್ಮೂಲವನ್ನು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಕೊಟ್ಟಿರೋದು ತುಂಬ ಸಂತಸದ ವಿಷಯ. ಈ ಸಂದರ್ಭದಲ್ಲಿ ಈ ಮಹಾವಿದ್ಯಾಲಯದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಭಾಗಿಯಾಗಿದ್ದಾರೆ. ಜೊತೆಗೆ ಇವತ್ತು ವಿಶ್ವವಿದ್ಯಾಲಯದ ಎಲ್ಲ ವಿಶ್ರಾಂತ ಕುಲಪತಿಗಳು ಸಹ ಭಾಗಿಯಾಗಿದ್ದರು. ಮತ್ತು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಎಲ್ಲ ಫಾರ್ಮರ್ ಡೀನ್ಸು ಮತ್ತು ಸಾಕಷ್ಟು ಪ್ರಾಧ್ಯಾಪಕರಿಂದ, ಶಿಕ್ಷಕೇತರ ಮಿತ್ರರು, ವಿದ್ಯಾರ್ಥಿಗಳು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತುಂಬ ಮೆರುಗನ್ನು ಕೊಟ್ಟರು. ಅದರಲ್ಲೂ ವಿಶೇಷವಾಗಿ ಈ ಒಂದು ಮಹಾವಿದ್ಯಾಲಯದ ಅಲ್ಯುಮಿನಿ ಆಗಿರ್ತಕ್ಕಂಥ ಶ್ರೀಯುತ ರಾಧಾಕೃಷ್ಣನ್, ಈಗ ಅಡಿಷನಲ್ ಚೀಫ್ ಸೆಕ್ರೆಟರಿ ತಮಿಳುನಾಡು ಗೌರ್ಮೆಂಟಲ್ಲಿ, ಅವರು ಸಹ ಈ ಒಂದು ಮಹಾವಿದ್ಯಾಲಯದ ಅಲ್ಯುಮಿನಿ, ಅವರು ಸಹ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರ ಒಂದು ಅನುಭವವನ್ನು ಹಂಚಿಕೊಂಡ್ರು. ಇನ್ನು ಈ ಒಂದು ಸಂಸ್ಥಾಪನಾ ದಿನಾಚರಣೆಯ ಉದ್ದೇಶ ಅಂದರೆ ನಮ್ಮ ಈಗ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿಗೆ ಏನು ಕೊಡುಗೆ ಬಂತು, ಇದಕ್ಕೆ ಕೊಡುಗೆ ಕೊಟ್ಟವರನ್ನು ಅವರಿಗೆ ಕೃತಜ್ಞತೆ ಸಲ್ಲಿಸೋದ್ರ ಜೊತೆಗೆ ಮುಂದೆ ಯಾವ ರೀತಿ ನಾವು ಈ ಪಶುವೈದ್ಯಕೀಯ ಮಹಾವಿದ್ಯಾಲಯವನ್ನು ತೆಗೆದುಕೊಂಡು ಹೋಗಬೇಕು ಅನ್ನೋದರ ಚಿಂತನ ಮಂಥನ ಸಹ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಮಧ್ಯಾಹ್ನ ನಾವು ಟೆಕ್ನಿಕಲ್ ಸೆಮಿನಾರು ಸಹ ಇಟ್ಕೊಂಡಿದ್ದೀವಿ. ಅದರಲ್ಲಿ ನಮ್ಮ ಸಾಕಷ್ಟು ಏನಂದರೆ ರಿಸೋರ್ಸ್ ಪರ್ಸನ್ ಅಂತ ಹೇಳ್ತೀವಿ, ವಿಜ್ಞಾನಿಗಳು ಈ ಯಾವ ರೀತಿ ನಾವು ಮುಂದೆ ಈ ವಿಶ್ವವಿದ್ಯಾಲಯವನ್ನು ಮುನ್ನಡೆಸಬೇಕು, ವಿಶೇಷವಾಗಿ ಪಶುವೈದ್ಯಕೀಯ ಶಿಕ್ಷಣವನ್ನು ಯಾವ ರೀತಿ ನಾವು ಚಾಲೆಂಜಸ್ ಏನೇನಿದೆ ಅದನ್ನು ಫೇಸ್ ಮಾಡಲಿಕ್ಕೆ ಯಾವ ರೀತಿ ನಾವು ಅಪ್ಗ್ರೇಡ್ ಮಾಡಬೇಕು ಪಶುವೈದ್ಯಕೀಯ ಒಂದು ಶಿಕ್ಷಣವನ್ನು, ಮತ್ತು ಯಾವ ರೀತಿ ಟು ಎಸ್ಟಾಬ್ಲಿಷ್ ಇನ್ಸ್ಟಿಟ್ಯೂಷನ್ ಇಂಡಸ್ಟ್ರಿಯಲ್ ಲಿಂಕೇಜನ್ನು ಯಾವ ರೀತಿ ನಾವು ಎಸ್ಟಾಬ್ಲಿಷ್ ಮಾಡಬೇಕು, ಮತ್ತು ಇಂಡಸ್ಟ್ರಿಯ ಎಕ್ಸ್ಪೆಕ್ಟೇಷನ್ ಏನಿದೆ ಪಶುವೈದ್ಯಕೀಯ ಕ್ಷೇತ್ರದಿಂದ ಅದಕ್ಕೆ ನಾವು ಯಾವ ರೀತಿ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ನಾವು ಚಿಂತನ ಮಂಥನ ಸಹ ಮಾಡ್ತಾಯಿದ್ವಿ. ಇದರ ಜೊತೆಗೇ ನಾವು ರಿಸರ್ಚ್ ಔಟ್ಕಮ್ಗಳು ಏನು ಬರುತ್ತೆ, ಸಂಶೋಧನಾ ಫಲಗಳನ್ನು ರೈತರಿಗೆ ತೆಗೆದುಕೊಡ್ಬೇಕಾದ್ರೆ ನಾವು ಯಾವ ರೀತಿ ನಾವು ಶ್ರಮ ವಹಿಸಬೇಕು, ಅದಕ್ಕೆ ವಿಶೇಷವಾಗಿ ನಾವು ಹೇಳ್ತೀವಿ ಬೆಸ್ಟ್ ಅಡ್ವೈಸರಿ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಸುಧಾರಿತ ಪಶುಪಾಲನಾ ಪದ್ಧತಿಗಳ ಬಗ್ಗೆ, ಅಂದರೆ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ಮೀನು ಸಾಕಾಣಿಕೆ ಇರ್ಬೋದು, ಮತ್ತು ಆಡು ಮತ್ತು ಕುರಿ ಸಾಕಾಣಿಕೆ ಇರಬೇಕು. ಈ ರೀತಿ ರೈತರಿಗೆ ಯಾವುದು ತುಂಬ ಅಡ್ವೈಸರಿ ಸರ್ವಿಸಸ್ ಬೇಕು, ಅದನ್ನು ಯಾವ ರೀತಿ ರೈತರಿಗೆ ತಲುಪಿಸಬೇಕು ಅಂತಕ್ಕಂಥದ್ದು ಸಹ ನಮ್ಮ ಇನ್ನೊಂದು ಧ್ಯೇಯ. ಆ ನಿಟ್ಟಿನಲ್ಲೂ ಸಹ ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯ, ವಿಶ್ವವಿದ್ಯಾಲಯ ಸಾಕಷ್ಟು ಶ್ರಮವನ್ನು ವಹಿಸ್ತಿದೆ. ಈ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಯೋಜನೆಯನ್ನು ರೂಪಿಸಿ, ಈಗ ತಾನೇ ನಾವು ಕಳೆದ 2 ತಿಂಗಳಿಂದ ನಾವು ರಿಸರ್ಚ್ ಕೌನ್ಸಿಲ್ ಅಂತ, ಎಕ್ಸ್ಟೆನ್ಷನ್ ಕೌನ್ಸಿಲ್ ಅಂತ ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಕೆಲವು ನಿರ್ಣಯಗಳನ್ನು ಮಾಡಿದ್ವಿ. ಇದು ವಿಶೇಷವಾಗಿ ನಮ್ಮ ರೈತರಿಗೋಸ್ಕರ. ಅಂದರೆ ಒಬ್ಬ ಟೀಚರು, ಒಬ್ಬ ವಿಜ್ಞಾನಿ, ಪ್ರತಿಯೊಬ್ಬ ಟೀಚರೂ ಸಹ ಒಬ್ಬ ರೈತರ ಜೊತೆಗೆ ಸಂಪರ್ಕ ಹೊಂದಿ ಅವನಿಗೆ ಪಶುಪಾಲನೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಆಲಿಸಿ ಅವುಗಳನ್ನು ಯಾವ ರೀತಿ ಪರಿಹಾರ ಮಾಡಬೇಕು, ಅದರ ಬಗ್ಗೆ ಏನಾದರೂ ಸಮಸ್ಯೆಗಳಿತ್ತು ಮತ್ತೆ ಬಂದು ನಾವು ಸಂಶೋಧನೆ ಮಾಡಿ ರೈತರಿಗೆ ಒಂದು ಪರಿಹಾರವನ್ನು ಕೊಡಬೇಕು. ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಟ್ಟು ಅವರ ಸಾಮಾಜಿಕ ಮತ್ತು ಆರ್ಥಿಕ ಸದೃಢತೆಯನ್ನು ಕಾಪಾಡುವಲ್ಲಿ ನಾವು ಯಾವ ರೀತಿ ಶ್ರಮಿಸಬೇಕು ಅಂತಕ್ಕಂಥ ಯೋಜನೆಯನ್ನು ರೂಪಿಸಿದ್ವಿ. ಆ ನಿಟ್ಟಿನಲ್ಲಿ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಮುಂಚೂಣಿಯಲ್ಲಿರುತ್ತೆ. ಈ ಎಲ್ಲ ಒಂದು ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಯಾವ ರೀತಿ ನಾವು ನಡೆಸಬೇಕು ಅನ್ನೋ ಒಂದು ಚಿಂತನ ಮಂತ್ರಗಳನ್ನು ನೋಡಿ ಮತ್ತು ಆಕ್ಷನ್ ಪ್ಲಾನನ್ನು ಮಾಡಿ ಆ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಎತ್ತರಕ್ಕೆ ಏರಿಸ್ತಕ್ಕಂಥದ್ದು ನಮ್ಮ ಯೋಜನೆಯಾಗಿದೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಮಗೆ ಗೊತ್ತಿರೋ ಹಾಗೆ ಇತ್ತೀಚೆಗೆ ನಮ್ಮ
ಒಂದು ವಿಶ್ವವಿದ್ಯಾಲಯವನ್ನು ರ್ಯಾಂಕ್ ಮಾಡಿದಾಗ ಆಲ್ ಇಂಡಿಯಾ ಲೆವೆಲಲ್ಲಿ ನಮ್ಮ ವಿಶ್ವವಿದ್ಯಾಲಯ 10ನೇ ರ್ಯಾಂಕನ್ನು ಗಳಿಸಿದೆ. ಅದಕ್ಕೆಲ್ಲ ನಮ್ಮ ಅಧಿಕಾರಿಗಳಿಂದ ಶಿಕ್ಷಕಿಯರ ಮಿತ್ರರ ಒಂದು ಶ್ರಮ ಮತ್ತು ಸಹಕಾರ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಾನು ಹೇಳಿದಾಗ ಸಾಕಷ್ಟು ಸಂಶೋಧನಾ ಯೋಜನೆಗಳಿದೆ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನಮ್ಮದು ರೇಬಿಸ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಇದೆ. ಇದು WOAH ರೆಫರಲ್ ಲ್ಯಾಬೊರೇಟ್ರಿ. ಸೌತ್ ಈಸ್ಟ್ ಏಷ್ಯಾಕ್ಕೆ ಇದು ನಂಬರ್ 1 ಫಸ್ಟ್ ಲ್ಯಾಬೊರೇಟ್ರಿ. ಇಲ್ಲಿ ನಾವು ರೇಬಿಸ್ಗೆ ಡಯಾಗ್ನೋಸಿಸ್ ಮಾಡೋ ಜೊತೆಗೆ ನಮ್ಮ ಸಾಕಷ್ಟು ಅಂದರೆ ದೇಶ ವಿದೇಶಗಳಿಂದ ಬಂದು ಪಶುವೈದ್ಯರು ಇದರಲ್ಲಿ ರೇಬಿಸ್ನ ಡಯಾಗ್ನೋಸಿಸ್ ಬಗ್ಗೆ ತಿಳ್ಕೊಳ್ಳೋರಿಗೆ ನಾವು ಇಲ್ಲಿ ಅವ್ರಿಗೆ ಕೆಪಾಸಿಟಿ ಬಿಲ್ಡಿಂಗ್ ಅಂದರೆ ಅವ್ರಿಗೆ ತರಬೇತಿಯನ್ನು ಕೊಡ್ತಾಯಿದ್ದೀವಿ. ಸೊ ಆ ತರಬೇತಿ ಮುಖಾಂತರ ಅವರು ಅಲ್ಲಿ ಹೋಗಿ ಈ ಥರ ರೇಬಿಸ್ ಡಯಾಗ್ನೋಸಿಸ್ಗೆ ಪ್ರಯತ್ನವನ್ನು ಮಾಡ್ತಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ವ್ಯಾಕ್ಸಿನ್ ಪ್ರೊಡಕ್ಷನ್ ಇನ್ಸ್ಟಿಟ್ಯೂಟ್ ಇದೆ. ಅದು IHMDB ಅಂತ ಹೇಳ್ತೀವಿ. ಅಲ್ಲಿ ಜಾನುವಾರುಗಳಿಗೆ ಅಂದರೆ ರೋಗ ಬರದಂಗೆ ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಲಸಿಕೆಗಳ ಉತ್ಪಾದನೆಯನ್ನು ಮಾಡ್ತೀವಿ. ಆ ಲಸಿಕೆಗಳ ಉತ್ಪಾದನೆ ಮಾಡಿ ಇಡೀ ನಮ್ಮ ರಾಜ್ಯ ಅಲ್ಲದೆ ಇಡೀ ದೇಶಕ್ಕೆ ಮತ್ತು ಅದರಲ್ಲೂ ವಿಶೇಷವಾಗಿ ಅಂದರೆ ದಕ್ಷಿಣ ಭಾಗದ ರಾಜ್ಯಗಳಿಗೆ ನಾವು ಬೋತ್ ವೈರಲ್ಲು ಮತ್ತು ಬ್ಯಾಕ್ಟೀರಿಯಲ್ ವ್ಯಾಕ್ಸಿನ್ಸನ್ನು ಸಪ್ಲೈ ಮಾಡ್ತಾಯಿದ್ದೀವಿ. ಈಗ ಅಲ್ಲಿ ಒಂದು ವಿಶೇಷವಾದ ಒಂದು ಯೋಜನೆ ಬಂದಿದೆ ನಮಗೆ, ಯೂನಿವರ್ಸಲ್ ಇನ್ಫ್ಲೂಯೆಂಜಾ ವ್ಯಾಕ್ಸಿನ್ ಅಂತ. ಸೊ ಇದು mRNA ವ್ಯಾಕ್ಸಿನ್, ಲೇಟೆಸ್ಟ್ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ವ್ಯಾಕ್ಸಿನ್ ಪ್ರೊಡಕ್ಷನ್ ಮಾಡ್ತಕ್ಕಂಥ ಒಂದು ಯೋಜನೆ. ಅದನ್ನು ಸಹ ನಾವು ಈಗ ಅಭಿವೃದ್ಧಿ ಮಾಡ್ತಾಯಿದ್ದೀವಿ. ಅದೇ ರೀತಿ ನಮಗೆ ಗೊತ್ತಿದೆ, ಇತ್ತೀಚಿನ ದಿನಗಳಲ್ಲಿ ಉಚ್ಚುನಾಯಿ ರೋಗ ಸಮಸ್ಯೆ, ಬೀದಿ ನಾಯಿಗಳ ಸಮಸ್ಯೆ ಜಾಸ್ತಿ ಆಗ್ತಿದೆ. ಅದಕ್ಕೆ ಅವುಗಳಿಗೆ ನಾವು ಲಸಿಕೆ ಹಾಕೋದು ಕಷ್ಟ. ಆ ನಿಟ್ಟಿನಲ್ಲಿ ಬಾಯಿಯ ಮುಖಾಂತರ, ಆಹಾರದ ಮುಖಾಂತರ ಯಾವ ರೀತಿ ಲಸಿಕೆ ಕೊಡಬೇಕು ಅನ್ನೋದ್ರ ಬಗ್ಗೆ ಸಂಶೋಧನೆ ನಡೀತಾ ಇದೆ ಮಹಾವಿದ್ಯಾಲಯದಲ್ಲಿ. ಇಂಥ ಹಲವಾರು ಸಂಶೋಧನೆ ಯೋಜನೆಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿದೆ. ಇನ್ನೊಂದು ಇತ್ತೀಚೆಗೆ ಅನಿಮಲ್ ವೆಲ್ಫೇರ್ ಇಶ್ಯೂಸ್ ಭಾಳ ಅಂದರೆ ಪ್ರಾಣಿ ಕಲ್ಯಾಣ ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಜಾಸ್ತಿ ಕನ್ಸ್ಯೂಮರ್ಸ್ಗೂ ಅವೇರ್ನೆಸ್ ಇದೆ. ಈ ನಿಟ್ಟಿನಲ್ಲಿ ನಾವು ಇಂಟರ್ನ್ಯಾಷನಲ್ ಕೊಲಾಬ್ರೇಷನ್ ಇದೆ, ಯೂನಿವರ್ಸಿಟಿ ಆಫ್ ಇಡನ್ಬರ UK, ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಅನಿಮಲ್ ವೆಲ್ಫೇರ್ ರಿಸರ್ಚ್ ಆ್ಯಂಡ್ ಎಜುಕೇಷನ್ಗೆ ಕೊಲಾಬ್ರೇಷನ್ ಮಾಡ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ಈ ಒಂದು ಮಹಾವಿದ್ಯಾಲಯ ಮತ್ತು ನಮ್ಮ ಹಾಸನ ಪಶುವೈದ್ಯಕೀಯ ಮಹಾವಿದ್ಯಾಲಯ, ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಇಂಟರ್ನ್ಯಾಷನಲ್ ಅನಿಮಲ್ ವೆಲ್ಫೇರ್ ಸೆಂಟರ್ಗಳನ್ನು ಸಹ ನಾವು ಪ್ರಾರಂಭ ಮಾಡಿದ್ದೀವಿ. ಹೀಗೆ ಹಲವಾರು ಚಟುವಟಿಕೆಗಳೊಂದಿಗೆ ನಮ್ಮ ವಿಶ್ವವಿದ್ಯಾಲಯ ಬೆಳೀತಾ ಇದೆ. ಮತ್ತು ಅದರಲ್ಲೂ ಈ ಒಂದು ಬೆಂಗಳೂರು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬಹಳ ಎಂದರೆ ಇಡೀ ರಾಜ್ಯದಲ್ಲೇ ಮೊದಲನೇ ಪಶುವೈದ್ಯಕೀಯ ಮಹಾವಿದ್ಯಾಲಯ. ನಾವೆಲ್ಲರೂ ಇದರ ಒಂದು ಹಳೆಯ ವಿದ್ಯಾರ್ಥಿಗಳು. ಮತ್ತು ಆದ್ದರಿಂದ ಇವರೆಲ್ಲರೂ ಒಟ್ಟಿಗೂಡಿ ಈ ಒಂದು ನಮ್ಮ ಪಶುವೈದ್ಯಕೀಯ ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣಾ ಚಟುವಟಿಕೆಗಳು ಇನ್ನೂ ಅರ್ಥಪೂರ್ಣವಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಈ ಇಂದಿನ ಒಂದು ಕಾರ್ಯಕ್ರಮದ ಇನ್ನೊಂದು ಮುಖ್ಯವಾದಂಥ ಒಂದು ಉದ್ದೇಶ ಏನಂತ ಹೇಳಿದರೆ, ನಮ್ಮ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಹಳೆ ವಿದ್ಯಾರ್ಥಿಗಳು ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಎಲ್ಲ ಅತ್ಯುತ್ತಮವಾದಂಥ ಒಂದು ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಅವರು ಕಾರ್ಪೊರೇಟ್ ಸೆಕ್ಟರ್ಸಲ್ಲಿ ಇದ್ದಿರ್ಬೋದು, ವಿಜ್ಞಾನಿಗಳಾಗಿರ್ಬೋದು, ಬೋಧಕ ಕ್ಷೇತ್ರದಲ್ಲಿದ್ದಿರ್ಬೋದು, ಅಥವಾ ಇಂಡಸ್ಟ್ರಿಯಲ್ಲಿದ್ದಿರ್ಬೋದು, ಅಥವಾ ವಿಜ್ಞಾನಿಗಳು ಕೂಡ ಆಗಿರ್ಬೋದು. ಅವರೆಲ್ಲರೂ ಕೂಡ ಇದು ಒಂದೇ ವೇದಿಕೆಯಲ್ಲಿ ಇವತ್ತೆಲ್ಲ ನಾವು ಸೇರಿಕೊಂಡು ಯಾವ ಬಗ್ಗೆ ನಮ್ಮ ಸಮಾಜಕ್ಕೆ ನಮ್ಮ ಒಂದು ಒಡನಾಟದಿಂದ ಒಂದು ಸೇವೆ ಸಿಗ್ಬೋದು, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಯಾವ ರೀತಿ ನಾವೆಲ್ಲ ಒಟ್ಟಿಗೆ ಸೇರಿ ಒಂದೇ ಪ್ಲ್ಯಾಟ್ಫಾರ್ಮಲ್ಲಿ ಸೇರ್ಬೋದು, ಸೇವೆ ಕೊಡ್ಬೋದು. ಮತ್ತು ವಿಶೇಷವಾಗಿ ಭಾರತ ದೇಶದ ಸಲುವಾಗಿ ನಾವೆಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ಯಾವ ರೀತಿ ನಮ್ಮ ಪಶು ಸಂಗೋಪನೆಯಲ್ಲಿ ಏನೇನು ಚಟುವಟಿಕೆ ಎಲ್ಲ ನಡೀತಾ ಇದೆ, ಒನ್ ಹೆಲ್ತ್ ಪ್ರೋಗ್ರಾಮ್ಸ್ ಎಲ್ಲ ಹೇಳ್ತಾ ಇದೆ, ಪ್ರಾಣಿಗಳು ಇರ್ಬೋದು, ಮನುಷ್ಯ ಇರ್ಬೋದು, ಎನ್ವಿರಾನ್ಮೆಂಟಲ್ ಸೈನ್ಸ್ ಇರ್ಬೋದು, ನಾವೆಲ್ಲರೂ ಒಟ್ಟಿಗೆ ಸೇರಿ ಯಾವ ರೀತಿ ನಮ್ಮ ಒಂದು ಸೇವೆಯನ್ನು ಒಂದು ದೇಶಕ್ಕೆ ಕೊಡಬೇಕು, ರಾಜ್ಯಕ್ಕೆ ಕೊಡಬೇಕು, ಮತ್ತು ನಮ್ಮ ಸಮಾಜಕ್ಕೆ ಕೊಡಬೇಕು, ಅದು ಒಂದು ನಮ್ಮ ಮುಖ್ಯವಾದಂಥ ಉದ್ದೇಶ. ಇದರಲ್ಲಿ ನಾವೊಂದು ಸಕ್ಸಸ್ಸನ್ನು ಕಂಡೇ ಕಾಣ್ತೀವಿ ಅನ್ನೋ ಆತ್ಮವಿಶ್ವಾಸ ಇದೆ. ಧನ್ಯವಾದಗಳು. ನಮ್ಮ ಪರಿಚಯ, ನಾನು ಡಾಕ್ಟರ್ ಶ್ರೀಕೃಷ್ಣ ಇಸ್ಲೂರ್ ಅಂತ. ನಾನು ಸೂಕ್ಷ್ಮಾಣು ಜೀವಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಮತ್ತು ಮುಖ್ಯಸ್ಥನಾಗಿದ್ದೇನೆ. ಈಗಷ್ಟೇ ನಮ್ಮ ಕುಲಪತಿ ಸಾಹೇಬರು ಅದೇ ಹೇಳ್ತಾ ಇದ್ರು, ನಮ್ಮದು ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಆ್ಯನಿಮಲ್ ಹೆಲ್ತ್ ಅವರು ರಿಕಾಗ್ನೈಸ್ ಮಾಡಿರುವಂಥದ್ದು ಎಕ್ಸ್ಕ್ಲೂಸಿವ್ಲಿ ಆ್ಯನಿಮಲ್ ರೇಬಿಸ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದೆ. 14 ಇಂಥ OR ರೆಫರೆನ್ಸ್ ಲ್ಯಾಬ್ರೇಟರಿ ಫಾರ್ ಆ್ಯನಿಮಲ್ ರೇಬಿಸ್ ನಮ್ಮ ಜಾಗತಿಕ ಮಟ್ಟದಲ್ಲಿದ್ದಾವೆ. ನಮ್ಮದು 12ನೇದು ಈ ಒಂದು ಮಹಾವಿದ್ಯಾಲಯದಲ್ಲಿರುವಂಥದ್ದು ಹೇಳಲಿಕ್ಕೆ ನಮಗೆ ತುಂಬ ಒಂದು ಸಂತೋಷ ಆಗುತ್ತೆ. ನಮ್ಮಿಂದ ಸೇವೆ ಎಲ್ಲ ಕೊಡಲಿಕ್ಕೆಲ್ಲ ಪ್ರಯತ್ನ ಎಲ್ಲ ಮಾಡ್ತಾಯಿದ್ವಿ. ಧನ್ಯವಾದ.